ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ನೀವು ನೋಡ್ಬೋದು ಹೊಸ ಬ್ಯಾಕ್ಗ್ರೌಂಡಲ್ಲಿ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ. ಸೊ ಯಾವಾಗಲೂ ನೀವು ಹಳೆ ಬ್ಯಾಕ್ಗ್ರೌಂಡ್ ನೋಡಿ ಬೋರ್ ಆಗಿರ್ತೀರ. ಸೊ ಹೊಸ ಬ್ಯಾಕ್ಗ್ರೌಂಡು ಇನ್ನೊಂದು ವಸ್ತುದು ನನಗೆ ಅವಶ್ಯಕತೆ ಇದೆ. ಅದು ಏನಂದರೆ ಚೇರು. ಸೊ ಅದೊಂದು ಬಂದುಬಿಟ್ರೆ ನನ್ನ ಫುಲ್ ಸೆಟಪ್ ಏನಿದೆ ಅದು ರೆಡಿ ಆಗಿಬಿಡುತ್ತೆ. ಸೊ ನಾನು ವೀಡಿಯೋ ಇನ್ಮೇಲಿಂದ ಇಲ್ಲೇ ಮಾಡೋದು. ಓಕೆನಾ ಗೈಸ್? ಸೊ ಇವತ್ತಿನ ವೀಡಿಯೋದಲ್ಲಿ ಗೈಸ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಒಂದು 6 ಚಾನೆಲ್ ಇದೆ ಈ ಥರ. ಸೊ ಆ ಚಾನೆಲ್ ಬಂದುಬಿಟ್ಟು ನಿಮಗೆ ಮಾನಿಟೈಸೇಷನ್ ಆಗಲ್ಲ 2026 ಯೂಟ್ಯೂಬ್ ಬಂದುಬಿಟ್ಟು ಈಗ ತುಂಬ ಸ್ಟ್ರಿಕ್ಟ್ ಆಗಿಬಿಟ್ಟಿದೆ ಆ್ಯಂಡ್ ತುಂಬ ಅಪ್ಡೇಟ್ ಅಂತ ಹೇಳ್ತೀವಲ್ಲ ಅದಾಗಿಬಿಟ್ಟಿದೆ. ಓಕೆನಾ? ಸೊ ಯೂಟ್ಯೂಬಲ್ಲಿ ಬಂದುಬಿಟ್ಟು ಯಾವಾಗಿಂದ ಇನ್ಕ್ಲೂಡ್ ಆಗಿದೆ. ಸೊ ಆವಾಗಿಂದ ಬಂದುಬಿಟ್ಟು ಕ್ರಿಯೇಟರ್ಸ್ದು ಜೀವನನೇ ಬಂದುಬಿಟ್ಟು ಒಂಥರ ಕಷ್ಟದಲ್ಲಿ ಆಗಿಬಿಟ್ಟಿದೆ. ಓಕೆನಾ? ಯಾವಾಗ ಬೇಕಿದ್ರೂ ಏನು ಬೇಕಿದ್ರೂ ಆಗಿಬಿಡ್ಬೋದು. ಯಾಕಂದರೆ AI ಇನ್ಕ್ಲೂಡೆಡ್ ಇದೆ. ಸೊ ಎಲ್ಲನೂ ಬಂದುಬಿಟ್ಟು AI ಏನಾದರೂ ಒಂದು ಸಣ್ಣ ತಪ್ಪಿದ್ರೂ ಬೇಗ ಬಂದುಬಿಟ್ಟು ಕ್ಯಾಚ್ ಮಾಡಿಬಿಡುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಅದು 6 ಚಾನೆಲ್ ಈ ಥರ ಯಾವುದು ಯೂಟ್ಯೂಬ್ ಬಂದುಬಿಟ್ಟು ಮಾನಿಟೈಸೇಷನ್ ಏನಿದೆ ಆ ಚಾನೆಲ್ಸ್ಗಳದ್ದು ನಿಲ್ಲಿಸಿಟ್ಟಿದೆ. ಸೊ ಆ ನೀಚಲ್ಲಿ ನೀವೇನಾದರೂ ಕೆಲಸ ಮಾಡ್ತಿದ್ರೆ ಇವತ್ತೇ ಬಿಟ್ಬಿಡಿ. ಇವತ್ತೇ ಅಲ್ಲ, ಈಗಲೇ ಬಿಟ್ಬಿಟ್ಟು ಬೇರೆ ಚಾನಲ್ ಮೇಲೆ ಫೋಕಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಆ 6 ಚಾನೆಲ್ ಯಾವುದು ಯೂಟ್ಯೂಬ್ ಬಂದುಬಿಟ್ಟು ಮಾನಿಟೈಸೇಷನ್ ನಿಲ್ಲಿಸಿಟ್ಟಿದೆ ಅದು ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ಅದು ನಾನು ಓನಾಗಿ ನನ್ನ ಮೈಂಡಿಂದ ಥಿಂಕ್ ಮಾಡಿ ಹೇಳ್ತಾ ಇರೋದಲ್ಲ. ಸೊ ಯೂಟ್ಯೂಬೇ ಬಂದುಬಿಟ್ಟು ಆರ್ಟಿಕಲ್ ಹಾಕಿದೆ. ಯೂಟ್ಯೂಬ್ದು ಏನಿದೆ ಆರ್ಟಿಕಲ್ ಏನಿದೆ ಅದರಲ್ಲಿ ಹಾಕಿದೆ. ಸೊ ಡೀಟೇಲ್ಸಾಗಿ ಸ್ಟೆಪ್ ಬೈ ಸ್ಟೆಪ್ಪು ಆ 6 ಲೈನ್ ಏನಿದೆ ನಾನು ನಿಮಗೆ ತೋರಿಸ್ತೀನಿ. ಒಂದು ಸಲ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಸೊ ನಾನು ಇಲ್ಲಿ ಇಟ್ಟಿದ್ದೀನಿ. ಸೊ ನೋಡಿ ಗೈಸ್, ಇಲ್ಲಿ ಬಂದುಬಿಟ್ಟು ಯೂಟ್ಯೂಬ್ದು ಆರ್ಟಿಕಲ್ ಏನಿದೆ ಇಲ್ಲಿದೆ. ಸೊ ನೀವು ನೋಡ್ಬೋದು ರಿಯೂಸ್ ಕಾಂಟೆಂಟ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮು. ಅದಾದಮೇಲೆ ಕೆಳಗೆ ಬಂದರೆ ಇಲ್ಲಿ ಬಂದುಬಿಟ್ಟು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಈ ಆರ್ಟಿಕಲ್ನ ಬಂದುಬಿಟ್ಟು ನಾನು ನಿಮಗೆ ಯಾವುದ್ರಲ್ಲಿ ಕೊಡ್ತೀನಿ ಅಂದರೆ ನಂದು ಏನು ಡಿಸ್ಕ್ರಿಪ್ಷನ್ ಇದೆ ಅಲ್ಲಿ ನಾನು ಬಂದುಬಿಟ್ಟು ಕೊಡ್ತೀನಿ. ನೀವು ಬಂದುಬಿಟ್ಟು ಈಸಿಲಿ ಏನಿದೆ ಆರ್ಟಿಕಲ್ ನೋಡ್ಕೋಬೋದು. ಓಕೆನಾ? ನೋಡಿದ್ರಲ್ಲ, ಆ ಆರ್ಟಿಕಲ್ ಬಂದುಬಿಟ್ಟು ಎಷ್ಟು ಪಾಯಿಂಟ್ಸ್ ಇದೆ, 5ರಿಂದ 6 ಚಾನೆಲ್ ಏನಿದೆ ಮಾನಿಟೈಸೇಷನ್ ನಿಲ್ಲಿಸಿಟ್ಟಿದೆ ಯೂಟ್ಯೂಬು. ಸೊ ಅದು 6 ಚಾನೆಲ್ ಬಂದುಬಿಟ್ಟು ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ನ ಮಾಡ್ತೀನಿ. ಡೀಟೇಲ್ಸಾಗಿ ನೋಡಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಫಸ್ಟ್ನೇ ಪಾಯಿಂಟ್ ಬಗ್ಗೆ ನಾನು ಮಾತಾಡೋದಾದರೆ ಕಂಪ್ಲೇಂಟ್ಸ್ ಆರ್ ಕ್ಲಿಪ್ ಎಡಿಟ್ಸ್ ಟುಗೆದರ್ ವಿತ್ ಲಿಟಿಲ್ ಆರ್ ನರೇಟಿವ್ ಎಕ್ಸಾಂಪಲ್ ಇನ್ಕ್ಲೂಡ್ ಮೂವಿ, ಸ್ಪೋರ್ಟ್ ಆ್ಯಂಡ್ ಗೇಮ್ ಪ್ಲೇ. ಓಕೆನಾ? ಸೊ ಇದ್ರದ್ದು ಫಸ್ಟ್ನೇದು ಚಾನೆಲ್ ಬಂದುಬಿಟ್ಟು ಯಾರೆಲ್ಲ ಮಾಡ್ತಾ ಇದ್ದೀರಾ, ಲೈಕ್ ಯಾವ ಥರ ಚಾನೆಲ್ ಅಂದರೆ ತುಂಬ ಜನ ಬಂದುಬಿಟ್ಟು ಏನು ಮಾಡ್ತೀರಾ, ಬೇರೆ ಬೇರೆ ಸೋಷಲ್ ಮೀಡಿಯಾಯಿಂದ ಫೋಟೋಸ್ ಆಗಲಿ ಇಲ್ಲ ಶಾರ್ಟ್ ವೀಡಿಯೋಸ್ ಆಗಲಿ ಎಲ್ಲ ಬಂದುಬಿಟ್ಟು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಮರ್ಜ್ ಮಾಡಿಬಿಟ್ಟು ವೀಡಿಯೋ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀರಾ. ಅಂದರೆ ಲೈಕ್ ಅಂದ್ಕೊಳ್ಳಿ, ತುಂಬ ಜನ ಏನೋ ಒಂದು ಲೈಕ್ ಟ್ವಿಟ್ಟರಲ್ಲಾಗಲಿ ಇಲ್ಲ ಅಂದರೆ ಲೈಕ್ ಟಿಕ್ಟಾಕಲ್ಲಾಗಲಿ ಇಲ್ಲ ಅಂದರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಇದರಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ಫನ್ನಿ ವೀಡಿಯೋ ಯಾವುದಾದ್ರೂ ಇಷ್ಟ ಆಗಿಬಿಟ್ರೆ ಅವ್ರು ಏನು ಮಾಡ್ತಾರೆ, ಅದನ್ನು ಎಲ್ಲ ಕ್ಲಿಪ್ಸ್ನ ಒಂದು 5-6 ಕ್ಲಿಪ್ಸ್ನ ಕಲೆಕ್ಟ್ ಮಾಡಿಕೊಂಡು 5-6 ವೀಡಿಯೋಗಳನ್ನ ಡೌನ್ಲೋಡ್ ಮಾಡಿಕೊಂಡು ಏನು ಮಾಡ್ತಾರೆ, ಅದರಲ್ಲಿ ಅರ್ಧ ಪಾರ್ಟ್ನ ಕಟ್ ಮಾಡಿಬಿಟ್ಟು ವೀಡಿಯೋಗಳನ್ನ ಮಾಡಿ ಹಾಕ್ತಾರೆ. ಸೊ ಇದರಿಂದ ಏನಾಗುತ್ತೆ, ಯೂಟ್ಯೂಬ್ ಬಂದುಬಿಟ್ಟು ಇದಕ್ಕೆ ರಿಯೂಸ್ ಕಾಂಟೆಂಟ್ನ ಕೊಟ್ಬಿಟ್ಟು ನಿಮ್ಮದು ಏನಾಗುತ್ತೆ, ಚಾನೆಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗಲ್ಲ. ಬಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಿಮಗೆ ರಿಯೂಸ್ ಯಾರೂ ಕೊಡಲ್ಲ. ಬಂದುಬಿಟ್ಟು ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ ಹೋಗ್ತೀರಲ್ವ, ಆಗನೇ ಬಂದುಬಿಟ್ಟು ನಿಮಗೆ ಗೊತ್ತಾಗೋದು ನಂದು ರಿಯೂಸ್ ಬಂದಿದೆ, ನಂದು ರಿಯೂಸ್ ಕಾಂಟೆಂಟು ನನ್ನ ಚಾನೆಲ್ ಮಾನಿಟೈಸೇಷನ್ ಆಗಲ್ಲ. ಅಷ್ಟು ದೂರಕ್ಕೆ ಹೋಗಿ ನೀವು ಕಷ್ಟಪಟ್ಟು ವಿಡಿಯೋ ಮಾಡೋಕ್ಕಿಂತ ಮುಂಚೆನೇ ಈಗಲೇ ನಿಮಗೆ ಗೊತ್ತಾದರೆ ನೀವು ಆ ಚಾನಲಲ್ಲಿ ವರ್ಕೇ ಮಾಡೋದು ಬಿಡ್ತೀರಲ್ವ. ಸೊ ಏನು ಈ ಥರ ಚಾನೆಲ್ ಯಾರೆಲ್ಲ ನಾನು ನೋಡಿದ್ದೀನಿ, ತುಂಬ ಜನ ಯೂಟ್ಯೂಬಲ್ಲಿ ಈ ಥರ ಕೆಲಸ ಮಾಡ್ತಾ ಇರ್ತೀರಾ. ವಿಡಿಯೋಸ್ ಎಲ್ಲ ತುಂಬ ಜನ ಬೇರೆ ಬೇರೆ ಕಡೆಯಿಂದ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಎಡಿಟ್ ಮಾಡಿ ಕಟ್ ಮಾಡಿ ಎಲ್ಲ ಹಾಕಿರ್ತೀರ. ಸೊ ಹಾಕಕ್ಕೆ ಹೋಗಬೇಡಿ. ಈಗ ಬಂದುಬಿಟ್ಟು ಯೂಟ್ಯೂಬು ಇದು ಇಂಟ್ರಿಗೇಟ್ ಮಾಡಿದೆ, ಆವಾಗಿಂದ ಬಂದುಬಿಟ್ಟು ಏನಾಗ್ತಾ ಇದೆ, ಒಂದು ಸಣ್ಣ ಮಿಸ್ಟೇಕ್ನೂ ಕೂಡ ಯೂಟ್ಯೂಬ್ ಬಿಡ್ತಾ ಇಲ್ಲ. ಓಕೆನಾ? AI ಬಿಡ್ತಾ ಇಲ್ಲ. ಅದನ್ನು ಬಂದುಬಿಟ್ಟು ಕಂಡು ಅದು ಬೇಗ ಬಂದುಬಿಟ್ಟು ಕಂಡು ಬಿಡುತ್ತೆ. AI ಬಂದುಬಿಟ್ಟು ತುಂಬ ನೀವು ಪವರ್ಫುಲ್, ನೀವು ನೋಡಿರ್ಬೋದು AI ತುಂಬ ಪವರ್ಫುಲ್ಲು. ಆ್ಯಂಡ್ ಅದು ಬಂದುಬಿಟ್ಟು ಬೇಗ ಕಂಡು ಕೊಟ್ಬಿಡುತ್ತೆ ನಿಮಗೆ ರಿಯೂಸು, ಆಮೇಲೆ ಹೋಗಿ ಮನೆಗೆ ನೀವು. ಓಕೆನಾ? ಸೊ ಫಸ್ಟ್ ಬಂದುಬಿಟ್ಟು ಅದು. ಸೊ ಇನ್ನು ತುಂಬ ಜನ ಏನು ಮಾಡ್ತಾರೆ, ಸ್ಪೋರ್ಟ್ಸ್ನೂ ಅಷ್ಟೇ. ಓಕೆನಾ? ಸ್ಪೋರ್ಟ್ಸ್ನೂ ಅಷ್ಟೇ, ಕ್ರಿಕೆಟ್ ಏನಾದರೂ ಆಡ್ತಾ ಇದ್ರೆ ಅದರದ್ದು ಹೈಲೈಟ್ಸ್ಗಳೆಲ್ಲ ಇರ್ತಾವಲ್ಲ, ಸೊ ಅವ್ರ ಹೈಲೈಟ್ಸ್ನೆಲ್ಲ ಕಟ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಅವ್ರ ವೀಡಿಯೋದಲ್ಲಿ ಹಾಕ್ತಾರೆ. ಅದಾದಮೇಲೆ ಫಾರ್ ಎಕ್ಸಾಂಪಲ್ಗೆ ಮೂವಿನೂ ತೊಗೊಳ್ಳಿ, ತುಂಬ ಜನ ಬಂದುಬಿಟ್ಟು ಏನು ಮಾಡ್ತೀರಾ, ಮೂವಿ ಕ್ಲಿಪ್ಪು ಅಷ್ಟೇ ಯೂಸ್ ಮಾಡ್ತೀರಾ. ಓಕೆನಾ? ನಾರ್ಮಲಾಗಿ ನೀವು ಮೂವಿ ಕ್ಲಿಪ್ಸ್ ಬಂದುಬಿಟ್ಟು ಒಂದು 5 ಸೆಕೆಂಡ್ ಯೂಸ್ ಮಾಡಿಕೊಂಡ್ರೆ ನೋ ಪ್ರಾಬ್ಲಮ್.
ತುಂಬ ಜನ ಏನು ಮಾಡ್ತೀರಾ ಅದನ್ನು 12 ನಿಮಿಷ 13 ನಿಮಿಷ ಟೈಟಲಲ್ಲಿ ಬೇರೆ ಕೊಟ್ಟಿರ್ತಾರೆ, ಲವ್ ಸೀನು, ಫೈಟ್ ಸೀನು, ಈ ಸೀನು ಆ ಸೀನ್ ಅಂತ ಕೊಟ್ಬಿಟ್ಟು ತುಂಬ ಜನ ಏನು ಮಾಡಿರ್ತೀರ ಮೂವೀಸ್ಗಳದ್ದು ಕ್ಲಿಪ್ಸು ಯೂಸ್ ಮಾಡಿರ್ತೀರ, ಇಷ್ಟಿಷ್ಟು ನಿಮಿಷದ್ದು ಅಂತ ಕಟ್ ಮಾಡಿ ಇಲ್ಲ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಅಂತಾನು ಹಾಕ್ಬಿಡ್ತೀರ. ಸೊ ಇದರಿಂದನೂ ಏನಾಗುತ್ತೆ, ನಿಮ್ಮದು ಚಾನೆಲ್ ಬಂದುಬಿಟ್ಟು ರಿವ್ಯೂಸ್ ಕೊಡುತ್ತೆ. ನಿಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ, ನಿಮ್ಮ ಚಾನೆಲ್ ಬಂದುಬಿಟ್ಟು ನೀವೇನು ಅನ್ಕೊತೀರ, ಜಾಸ್ತಿ ವ್ಯೂಸ್ ಬರ್ತಾ ಇದೆ ಅಂದರೆ ಮೂವಿ ಅಂದರೆ ತುಂಬ ಜನ ವ್ಯೂಸ್ ಬಂದೇ ಬರುತ್ತೆ, ಏನಂತ ತಿಳ್ಕೊಳಕ್ಕೆ ಬರುತ್ತೆ. ಆ್ಯಂಡ್ ಆ ಸೀನ್ ನೋಡೋಕ್ಕೆ ವ್ಯೂಸ್ ಅಂತ ಬಂದೆ ನಿಮಗೆ ತುಂಬ ಬಂದುಬಿಟ್ಟು ವ್ಯೂಸು ಸಿಗುತ್ತೆ. ಬಟ್ ವ್ಯೂಸ್ ಸಿಕ್ಕಿದ್ರೂ ಇಲ್ಲಿ ನಿಮಗೆ ಪ್ರಯೋಜನ ಇಲ್ಲ. ವ್ಯೂಸು ಸಿಗುತ್ತೆ, ವಾಚ್ ಟೈಮು ಕಂಪ್ಲೀಟ್ ಆಗುತ್ತೆ, ನೀವು ಮಾನಿಟೈಸೇಷನ್ವರೆಗೂ ಹೋಗ್ತೀರಾ. ಬಟ್ ನೀವು ಮಾನಿಟೈಸೇಷನ್ ಮಾಡಬೇಕಿದ್ರೆ ಯೂಟ್ಯೂಬ್ ನಿಮಗೆ ರಿವ್ಯೂಸ್ ಕೊಟ್ಬಿಟ್ಟು ಮನೆಗೆ ಕಳಿಸ್ಬಿಡುತ್ತೆ. ಓಕೆನಾ. ಸೊ ಆದಷ್ಟು ಬಂದುಬಿಟ್ಟು ಸ್ಪೋರ್ಟ್ಸು ಮೂವೀಸು ಗೇಮ್ ಪ್ಲೇನೂ ಅಷ್ಟೇ ಬೇರೆಯವ್ರದ್ದು ಬಂದುಬಿಟ್ಟು ಕಾಪಿ ಮಾಡಿಬಿಟ್ಟು ಹಾಕೋಕ್ಕೆ ಹೋಗಬೇಡಿ. ಸೊ ಇದು ಬಂದುಬಿಟ್ಟು ಮೊದಲನೇದು ಯೂಟ್ಯೂಬ್ ಬಂದುಬಿಟ್ಟು ಕ್ಲಿಯರಾಗಿ ಮೆನ್ಷನ್ ಮಾಡಿದೆ. ಸೊ ನೀವು ಕ್ಲಿಯರಾಗಿ ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಸೊ ಆ ಥರ ವೀಡಿಯೋಸ್ನ ಮಾಡೋದು ನಿಲ್ಲಿಸ್ಬಿಟ್ಟು ಬೇರೆ ವೀಡಿಯೋ ಮೇಲೆ ಫೋಕಸ್ನ ಮಾಡಿ. ಓಕೆನಾ. ಸೊ ಎರಡನೇ ಪಾಯಿಂಟ್ ಬಂದುಬಿಟ್ಟು ಯೂಟ್ಯೂಬ್ ಮೆನ್ಷನ್ ಮಾಡಿರೋದು ಶಾರ್ಟ್ ವೀಡಿಯೋ ಕಂಪ್ಲೈಂಟ್ ಫ್ರಮ್ ಅದರ್ ಸೋಷಿಯಲ್ ಮೀಡಿಯಾ. ಓಕೆನಾ. ಸೊ ಇದ್ರದ್ದು ಏನು ಮೀನಿಂಗ್ ಅಂದರೆ ಲೈಕ್ ನೀವು ತುಂಬ ಜನ ಏನು ಮಾಡ್ತೀರಾ, ಶಾರ್ಟ್ ವೀಡಿಯೋನ ಬೇರೆ ಬೇರೆ ಕಡೆಯಿಂದ ಡೌನ್ಲೋಡ್ ಮಾಡಿಬಿಟ್ಟು ಹಾಕ್ತೀರಾ. ಓಕೆನಾ. ಲೈಕ್ ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಇನ್ಸ್ಟಾಗ್ರಾಮ್ ರೀಲ್ಸು, ಯಾವುದಾದ್ರು ಒಂದು ಫನ್ನಿ ರೀಲ್ಸು ಇಲ್ಲ ಲವ್ ರೀಲ್ಸು ಇಲ್ಲ ಬೇರೆ ಬೇರೆ ಥರದ್ದು ಯಾವುದಾದ್ರೂ ರೀಲ್ಸ್ ಇದ್ದರೆ ಅದನ್ನು ತೆಗೆದು ಏನು ಮಾಡ್ತೀರಾ, ನಿಮ್ಮದು ಎಡಿಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಅದನ್ನು ಎಲ್ಲ ಎಡಿಟ್ ಮಾಡಿಬಿಟ್ಟು ಏನು ಮಾಡ್ತೀರಾ, ವಿಡಿಯೋನ ಪೋಸ್ಟ್ ಮಾಡ್ತೀರಾ. ಬಟ್ ಇದರಿಂದನೂ ಕೂಡ ನಿಮ್ದೇನಾಗುತ್ತೆ, ರಿಯೂಸ್ ಕಾಂಟೆಂಟ್ ಬರುತ್ತೆ. ಆ್ಯಂಡ್ ಇನ್ನೂ ತುಂಬ ಜನ ಏನು ಮಾಡ್ತೀರಾ, ಶಾರ್ಟ್ಸಿಂದನೇ ಡೌನ್ಲೋಡ್ ಮಾಡ್ತಾರೆ. ಅದಲ್ಲದೇನು ಇನ್ಸ್ಟಾಗ್ರಾಮಿಂದ, ಫೇಸ್ಬುಕ್ಕಿಂದ, ಟ್ವಿಟರಿಂದ, ಬೇರೆ ಯಾವುದೇ ಸೋಷಲ್ ಮೀಡಿಯಾಯಿಂದ ನೀವು ವೀಡಿಯೋನ ಕಲೆಕ್ಟ್ ಮಾಡಿಬಿಟ್ಟು ಏನಾದರೂ ವೀಡಿಯೋ ಮಾಡ್ತಾ ಇದ್ದರೆ ಸೊ ಅದರಿಂದ ನಿಮ್ಮದು 100% ರಿಯೂಸ್ ಕಾಂಟೆಂಟ್ ಬಂದೇ ಬರುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ನಿಮಗೆ ಯೂಟ್ಯೂಬ್ ಯಾವುದೇ ಸಿಗ್ನಲ್ ಕೊಡೋಲ್ಲ. ನೀವು ಮಾನಿಟೈಸೇಷನ್ ಮಾಡಬೇಕಿದ್ರೆ ಮಾತ್ರ ನಿಮಗೆ ಬಂದುಬಿಟ್ಟು ಯೂಟ್ಯೂಬ್ ರಿಯೂಸ್ ಕಾಂಟೆಂಟ್ ಬರುತ್ತೆ. ಸೊ ಹುಷಾರಾಗಿರಿ. ಯಾರೆಲ್ಲ ಬಂದುಬಿಟ್ಟು ವೀಡಿಯೋನ ಬೇರೆ ಬೇರೆ ಸೋಷಲ್ ಮೀಡಿಯಾಯಿಂದ ಡೌನ್ಲೋಡ್ ಮಾಡಿ ಹಾಕ್ತೀರಾ, ಲೈಕ್ ನನಗೆ ಎಕ್ಸಾಂಪಲ್ಗೆ ಹೇಳಿದ್ನಲ್ಲ ಆ್ಯಪ್ಸು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು, ಟ್ವಿಟ್ಟರು, ಅದಲ್ಲದೇನು ಇನ್ನೂ ಬಂದುಬಿಟ್ಟು ಸೋಷಲ್ ಮೀಡಿಯಾ ಆ್ಯಪ್ಸ್ಗಳೆಲ್ಲ ಇರುತ್ತೆ. ಸೊ ಯಾರೆಲ್ಲ ಬಂದುಬಿಟ್ಟು ಅದರಿಂದ ವೀಡಿಯೋನ ಡೌನ್ಲೋಡ್ ಮಾಡಿ ಹಾಕ್ತೀರಾ, ಸೊ ನೋಡಿ ಹುಷಾರಾಗಿರಿ, ಮಾಡಬೇಡಿ, ನಿಮ್ಮದು ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗಲ್ಲ. ಓಕೆನಾ. ಇದಾಯಿತು ಸೆಕೆಂಡ್ನೇ ಪಾಯಿಂಟು. ಸೊ ಥರ್ಡ್ನೇ ಪಾಯಿಂಟ್ ಬಂದುಬಿಟ್ಟು ಕಲೆಕ್ಷನ್ ಆಫ್ ಸಾಂಗ್ ಫ್ರಮ್ ಡಿಫ್ರೆಂಟ್ ಆರ್ಟಿಸ್ಟ್ ಈವನ್ ಇಫ್ ಯು ಹ್ಯಾವ್ ದೇರ್ ಪರ್ಮಿಷನ್. ಸೊ ಅಂದರೆ ಈಗ ಅಂದ್ಕೊಳ್ಳಿ, ತುಂಬ ಜನ ಏನು ಮಾಡ್ತೀರಾ, ಮ್ಯಾಶಪ್ ಸಾಂಗ್ ಆ ಥರ ಎಲ್ಲ ತುಂಬ ನಾನು ನೋಡಿದ್ದೀನಿ, ತುಂಬ ಜನ ಬಂದುಬಿಟ್ಟು ಹಾಕಿದ್ದಾರೆ, ಹಾಕ್ತಾನೂ ಇರ್ತಾರೆ. ಓಕೆನಾ. ಬಟ್ ನೀವೇನಾದರೂ ಅಂದ್ಕೊಂಡಿದ್ದೀರಾ, ಇಲ್ಲ ನಾನು ಈ ಥರ ತುಂಬ ಸಾಂಗ್ಸ್ಗಳನ್ನ ಅರ್ಧ ಕಟ್ ಮಾಡಿಬಿಟ್ಟು ಅದನ್ನು ಜೋಡಿಸ್ಬಿಟ್ಟು ನಾನು ಒಂದು ಮ್ಯಾಶಪ್ ಥರ ಮಾಡಿಬಿಟ್ಟು ಹಾಕ್ತೀನಿ, ಇಲ್ಲ ಡಿಫ್ರೆಂಟ್ ಆರ್ಟಿಸ್ಟ್ ನೇಮ್ಗಳನ್ನ ಹಾಕಿಬಿಟ್ಟು ಇವ್ರದ್ದು ಕಲೆಕ್ಷನು ಬರೀ ಒಂದೇ ಆರ್ಟಿಸ್ಟ್ನ ತೊಗೊಳ್ಳಿ. ಲೈಕ್ ಅಂದ್ಕೊಳ್ಳಿ, ಈಗ ಯಾವುದಾದ್ರೂ ಒಂದು ದೊಡ್ಡ ಆರ್ಟಿಸ್ಟ್ ಇದ್ದಾರೆ, ಸೊ ಅವ್ರದ್ದು ತುಂಬ ಸಾಂಗ್ಸ್ನ ಒಂದೇ ವೀಡಿಯೋದಲ್ಲಿ ಮಾಡಿ ಹಾಕ್ತಿದ್ದೀರಾ ಅಂದ್ಕೊಳ್ಳಿ. ಸೊ ಇದರಿಂದನೂ ಕೂಡ ನಿಮ್ಮದು ಬಂದುಬಿಟ್ಟು ಚಾನೆಲ್ ಮಾನಿಟೈಸೇಷನ್ ಆಗಲ್ಲ. ಅವರು ನಿಮಗೆ ಪರ್ಮಿಷನ್ ಕೊಟ್ಟರು ಬಂದುಬಿಟ್ಟು ಯೂಟ್ಯೂಬ್ ಪರ್ಮಿಷನ್ ನಿಮಗೆ ಕೊಡಲ್ಲ ಅವ್ರ ವೀಡಿಯೋ ಯೂಸ್ ಮಾಡೋದಕ್ಕೆ. ಸೊ ನಿಮಗೆ ಏನು ಮಾಡಬೇಕಂದ್ರೆ ಅವ್ರದ್ದು ಸಾಂಗ್ನೂ ಕೂಡ ಬಂದುಬಿಟ್ಟು ಯೂಸ್ ಮಾಡಬಾರ್ದು. ಇವೆನ್ನು ತುಂಬ ಜನ ಬ್ಯಾಕ್ಗ್ರೌಂಡಲ್ಲೂ ಕೂಡ ಸಾಂಗ್ಸ್ಗಳನ್ನ ಇಲ್ಲ ಟಿವಿಲ ಫೋನಲ್ಲ ಎಲ್ಲಾದರೂ ಪ್ಲೇ ಆಗ್ತಿದ್ರೆ ನಿಮ್ಮ ವೀಡಿಯೋದಲ್ಲಿ. ಓಕೆನಾ. ಸೊ ಇದರಿಂದನೂ ಕೂಡ ನಿಮಗೆ ಏನಾಗುತ್ತೆ, ರಿಯೂಸ್ ಕಾಂಟೆಂಟ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ಚಾನ್ಸಸ್ ಎಲ್ಲ 100% ನಿಮಗೆ ರಿಯೂಸ್ ಕೊಡ್ತಾರೆ. ಬ್ಯಾಕ್ಗ್ರೌಂಡಲ್ಲೂ ಕೂಡ ಅವ್ರದ್ದು ಸಾಂಗ್ ಏನಿದೆ ಓಡ್ತಾ ಇರಬಾರ್ದು ನಿಮ್ಮ ವೀಡಿಯೋದಲ್ಲಿ. ಈಗ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಬ್ಯಾಕ್ಗ್ರೌಂಡಲ್ಲಿ ಯಾವುದಾದ್ರೂ ಒಂದು ಹಾಡು ಓಡ್ತಾ ಇದೆ ಅಂದ್ಕೊಳ್ಳಿ. ಓಕೆನಾ. ನಾನು ಇಡೀ ವೀಡಿಯೋದಲ್ಲಿ ಆ ಹಾಡು ಓಡ್ತಾ ಇದೆ ಅಂದರೆ ಸೊ ಇದಕ್ಕೆ ನಮಗೆ ರಿಯೂಸ್ ಕಾಂಟೆಂಟ್ ಬಂದೇ ಬರುತ್ತೆ. ಸೊ ಯಾವುದೇ ಕಾರಣಕ್ಕೂ ಯಾರ್ದು ಸಾಂಗ್ ಬಂದುಬಿಟ್ಟು ತೆಗೆದು ಹಾಕಬೇಡಿ. ಅವ್ರ ಪರ್ಮಿಷನ್ ಇದ್ದರೂ ಇಲ್ಲ ಅಂದ್ರೂ ನಿಮ್ಮ ಒರಿಜಿನಲ್ ಕಾಂಟೆಂಟ್ ಮಾಡಿ ಅಂತ ಯೂಟ್ಯೂಬ್ ಹೇಳ್ತಾ ಇರೋದು. ಸೊ ಬೇರೆಯವ್ರದ್ದು ಕಾಪಿ ಮಾಡಬೇಡಿ, ನಿಮ್ಮ ಒರಿಜಿನಲ್ ಕಾಂಟೆಂಟ್ ಏನಿದೆ ಅದು ಮಾಡಿ. ಸೊ ಆದಷ್ಟು ಬಂದುಬಿಟ್ಟು ಸಾಂಗ್ನ ಬ್ಯಾಕ್ಗ್ರೌಂಡಲ್ಲಿ ಹಾಕೋದು ನಿಲ್ಲಿಸಿ. ಸೊ ಈ ಥರ ಹಾಕಿದರೆ ಸೊ ನೋಡಿಬಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡಿ, ಸೊ ಬೇರೆ ಥರ ವಿಡಿಯೋ ಮಾಡಿ. ಸೊ ಇದೂ ಒಂದು ಪಾಯಿಂಟು. ಅದಾದಮೇಲೆ ಕಂಟೆಂಟ್ ಅಪ್ಲೋಡ್ ಮೆನಿ ಟೈಮ್ ಬೈ ಅದರ್ ಕ್ರಿಯೇಟರ್ ವಿತೌಟ್ ಸಿಗ್ನಿಫೈಟೆಡ್ ಕಮೆಂಟ್ರಿ ಆರ್ ಎಡಿಟಿಂಗ್. ಸೊ ಇಲ್ಲಿ ಬಂದುಬಿಟ್ಟು ಏನು ಹೇಳಿದ್ದಾರೆ ಅಂದರೆ, ಸೊ ಈಗ ಅಂದ್ಕೊಳ್ಳಿ ಯಾವುದಾದ್ರೂ ಒಂದು ವಿಡಿಯೋ ಬಂದುಬಿಟ್ಟು ಟ್ರೆಂಡಿಂಗಲ್ಲಿ ಓಡ್ತಾ ಇದೆ, ಒರಿಜಿನಲ್ ಒಬ್ಬರು ಅಪ್ಲೋಡ್ ಮಾಡಿದ್ದಾರೆ, ಬಟ್ ಅದನ್ನು ಈಗ ಜಾಸ್ತಿ ವ್ಯೂಸ್ ನಮಗೆ ಸಿಗುತ್ತಂತ ಏನು ಮಾಡ್ತಾರೆ, ತುಂಬ ಜನ ಬಂದುಬಿಟ್ಟು ಸೇಮ್ ವಿಡಿಯೋನ ಏನು ಮಾಡಿಬಿಟ್ಟು ಹಾಕ್ಬಿಡ್ತಾರೆ. ಸೇಮು ಈಗ
ಒಬ್ಬರು ಒರಿಜಿನಲ್ ಒಂದು ವಿಡಿಯೋ ಈಗ ಒಬ್ಬರು ಅಪ್ಲೋಡ್ ಮಾಡಿದ್ರು ಅಂದ್ಕೊಳ್ಳಿ, ಈ ಕಡೆ ಸೈಡ್ ಇಲ್ಲ ತುಂಬ ಜನ ಬಂದುಬಿಟ್ಟು ಅದೇ ವಿಡಿಯೋನ ತೆಗೆದು ಡೌನ್ಲೋಡ್ ಮಾಡಿಬಿಟ್ಟು ಹಾಕಿಬಿಟ್ರು. ಓಕೆನಾ, ಅವ್ರು ಏನೇ ಅವ್ರು ಬಂದುಬಿಟ್ಟು ಅದಕ್ಕೆ ಏನು ವಾಯ್ಸ್ ಓವರು ಕೊಡಲಿಲ್ಲ ಆ್ಯಂಡ್ ಅದ್ರ ಬಗ್ಗೆ ಏನು ಆ ವಿಡಿಯೋ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡಿಲ್ಲ, ಡೈರೆಕ್ಟ್ ಆ ಒರಿಜಿನಲ್ ವಿಡಿಯೋ ಹೆಂಗಿದೆ ಹಾಗೆ ತೆಗೆದ್ಬಿಟ್ಟು ಏನಾದರೂ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀರಾ ಅಂದರೆ, ತುಂಬ ಜನ ಅಪ್ಲೋಡ್ ಮಾಡಿದ್ದಾರೆ ಅಂದರೆ ಅಷ್ಟು ಜನದ್ದು ವಿಡಿಯೋಗೆ ಬಂದುಬಿಟ್ಟು ರಿಯೂಸ್ ಕಾಂಟೆಂಟ್ ಬರುತ್ತೆ. ಈಗ ಒರಿಜಿನಲ್ ಯಾರು ವಿಡಿಯೋ ಅಪ್ಲೋಡ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ರಿಯೂಸ್ ಬರಲ್ಲ, ಸೊ ಅವ್ರ ವಿಡಿಯೋ ಮಾತ್ರ ಇರುತ್ತೆ. ಸೊ ಇನ್ನು ಅವ್ರದ್ದು ಯಾರು ವಿಡಿಯೋ ಕಾಪಿ ಮಾಡಿರ್ತೀರ ಸೊ ಅವ್ರಿಗೆಲ್ಲರಿಗೂ ಬಂದುಬಿಟ್ಟು ರಿಯೂಸ್ ಕಾಂಟೆಂಟ್ 100% ಬರುತ್ತೆ ನೀವು ಮಾನಿಟೈಸೇಷನ್ ಮಾಡಬೇಕಾಗಿದ್ದರೆ. ಓಕೆನಾ, ಸೊ ಈಗ ಟ್ರೆಂಡಿಂಗಲ್ಲಿ ಯಾವುದಾದ್ರೂ ಓಡ್ತಾ ಇದೆ ಅಂದರೆ ಸೊ ಅದಕ್ಕೆ ಅದು ಟ್ರೆಂಡಿಂಗಲ್ಲಿ ಓಡ್ತಾ ಇರುತ್ತೆ ವೀಡಿಯೋಸ್, ನೀವು ಯೂಸ್ ಮಾಡ್ಕೋಬೋದು. ಬಟ್ ನೀವು ಕಾಮೆಂಟ್ರಿ ಮಾಡಬೇಕು, ಏನಾದರೂ ಹೇಳಬೇಕು ಆ ವಿಡಿಯೋ ಬಗ್ಗೆ. ಸೊ ಆ ವಿಡಿಯೋ ಓಡ್ತಾ ಇದೆ ಅಂದರೆ ನೀವು ಸೈಡಲ್ಲಿ ನಿಂತ್ಕೊಂಡು ನೀವೇನಾದರೂ ಹೇಳಬೇಕು, ಅದರಿಂದ ಏನಾಗುತ್ತೆ ನಿಮ್ಮ ವ್ಯಾಲ್ಯೂ ಆ್ಯಡ್ ಆಗುತ್ತೆ. ನೀವು ಏನೂ ಹೇಳಿದೆ ಜಸ್ಟ್ ಆ ವಿಡಿಯೋನ ಹೆಂಗಿದೆ ಹಂಗೆ ಕಾಪಿ ಮಾಡಿಬಿಟ್ಟು ಹಾಕ್ತಾ ಇದ್ದೀರಾ ಅಂದರೆ ಸೊ ಇದರಿಂದ ನಿಮಗೆ 100% ರಿವ್ಯೂಸ್ ಬರುತ್ತೆ. ಸೊ ನೋಡ್ಕೊಳ್ಳಿ. ಓಕೆನಾ ಗೈಸ್, ಸೊ ಈ ಥರನೂ ಯಾರೂ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಪ್ರಮೋಷನ್ ಆಫ್ ಅದರ್ ಪೀಪಲ್ ಕಂಟೆಂಟ್ ಇಫ್ ಯು ಹ್ಯಾವ್ ಪರ್ಮಿಷನ್. ಓಕೆನಾ, ಈಗ ತುಂಬ ಜನ ಏನು ಮಾಡ್ತಾರೆ, ಈಗ ದೊಡ್ಡ ಕ್ರಿಯೇಟರ್ ಯಾರಾದರೂ ಇದ್ದರೆ ಇಲ್ಲ ಒಂದು ಸ್ವಲ್ಪ 1,000-2,000 ಸಬ್ಸ್ಕ್ರೈಬರ್ಸ್ ಇರೋರು ಏನಾದರೂ ಇದ್ದರೆ ಅವ್ರ ಹತ್ರ ಬಂದುಬಿಟ್ಟು ಸಣ್ಣ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ನನ್ನ ವೀಡಿಯೋನ ಪ್ರಮೋಷನ್ ಮಾಡಿ ಅಂತ ಹೇಳ್ತಾರೆ. ಓಕೆನಾ, ನನ್ನ ವೀಡಿಯೋ ಬಂದುಬಿಟ್ಟು ನಿಮ್ಮ ವೀಡಿಯೋದಲ್ಲಿ ಪೋಸ್ಟ್ ಮಾಡಿಬಿಡಿ, ಇಲ್ಲ ನಂದು ಪ್ರಮೋಷನ್ ಮಾಡಿ ವೀಡಿಯೋ ಅಂತ. ಸೊ ಯಾರೂ ಬಂದುಬಿಟ್ಟು ಯಾರ ವೀಡಿಯೋನೂ ಬಂದುಬಿಟ್ಟು ಹೋಗ್ಬಿಟ್ಟು ಪ್ರಮೋಷನ್ ಮಾಡಬೇಡಿ. ಅವ್ರ ಚಾನಲ್ ನೇಮ್ ಬಂದುಬಿಟ್ಟು ಪ್ರಮೋಷನ್ ಮಾಡಿ, ಅದರಿಂದ ನಿಮಗೆ ಅವ್ರಿಗೆ ಬೆನಿಫಿಟ್ಸ್ ಆಗುತ್ತೆ. ಬಟ್ ವಿಡಿಯೋನ ಬಂದುಬಿಟ್ಟು ಯಾರೂ ಯಾರ ವಿಡಿಯೋದಲ್ಲೂ ಪ್ರಮೋಷನ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಇದರಿಂದ ನಿಮ್ಮದು ರಿವ್ಯೂಸ್ ಕಾಂಟೆಂಟ್ ಬರೋ 100% ಚಾನ್ಸಸ್ ಇದೆ. ಇಲ್ಲಿ ಯೂಟ್ಯೂಬೇ ಕ್ಲಿಯರ್ಲಿ ಮೆನ್ಷನ್ ಮಾಡಿದೆ. ಸೊ ಯಾರ ವಿಡಿಯೋನು ಬಂದುಬಿಟ್ಟು ಯಾರೂ ಪ್ರಮೋಷನ್ ಮಾಡೋ ಹಾಗಿಲ್ಲ. ಸೊ ಆದಮೇಲೆ ಈಗ ಕಂಟೆಂಟ್ ಡೌನ್ಲೋಡ್ ಆರ್ ಕಾಪಿ ಫ್ರಮ್ ಅದರ್ ಆನ್ಲೈನ್ ಸೋರ್ಸಸ್ ವಿತೌಟ್ ಸಬ್ಸೆಕ್ಟಿವ್ ಚೇಂಜಸ್. ಸೊ ಹಿಂಗಂದರೆ ಬಂದುಬಿಟ್ಟು ತುಂಬ ಜನ, ಸೊ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ, ಬೇರೆ ಕಡೆಯಿಂದ ವೀಡಿಯೋಸ್ನ ತೆಗ್ದು ಹಾಕಿ ಆ್ಯಂಡ್ ಅದಕ್ಕೆ ನೀವು ವಾಯ್ಸ್ ಓವರ್ ಮಾಡಬೇಕು. ಓಕೆನಾ, ಒಂದು ಸ್ವಲ್ಪ ಅದನ್ನು ಎಡಿಟ್ ಮಾಡಬೇಕು, ನಿಮ್ಮ ವಾಯ್ಸ್ ಓವರ್ ನಿಮ್ಮ ವ್ಯಾಲ್ಯೂನ ಆ್ಯಡ್ ಮಾಡಬೇಕು, ಆಗೋಗಿ ನಿಮ್ಮದು ಚಾನಲ್ ಏನಿದೆ ಮಾನಿಟೈಸೇಷನ್ ಆಗುತ್ತೆ ಅಂತ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ. ಯೂಟ್ಯೂಬು ಬಂದುಬಿಟ್ಟು ಸೇಮ್ ಅದೇನೇ ಮೆನ್ಷನ್ ಮಾಡಿರೋದು. ನೀವು ಬೇರೆ ಕಡೆಯಿಂದ ಏನಾದರೂ ವೀಡಿಯೋನ ತಗೋತಿದ್ರೆ ನಿಮ್ಮ ಕಾಮೆಂಟ್ರಿ ಕೊಡಿ, ಇಲ್ಲ ನಿಮ್ಮದು ವಾಯ್ಸ್ ಓವರ್ ಕೊಡಿ, ನಿಮ್ಮದು ಏನಾದರೂ ಬಂದುಬಿಟ್ಟು ವ್ಯಾಲ್ಯೂನ ಆ್ಯಡ್ ಮಾಡಿ ಆಗ ಅಪ್ಲೋಡ್ ಮಾಡಿ, ಆಗ ಬಂದುಬಿಟ್ಟು ನಿಮ್ಮದು ರಿವ್ಯೂಸ್ ಕಾಂಟೆಂಟ್ ಬರೋಲ್ಲ, ನಿಮ್ಮದು ಚಾನಲ್ ಬಂದುಬಿಟ್ಟು ಈಸಿಲಿ ಮಾನಿಟೈಸೇಷನ್ ಆಗಿಬಿಡುತ್ತೆ. ಬಟ್ ನೀವು ಏನೂ ಚೇಂಜಸ್ ಮಾಡದೆ ಸೇಮ್ ಹೆಂಗಿದೆ ವಿಡಿಯೋ ಹಾಗೆ ಹಾಕ್ತಿದ್ದೀರಾ ಅಂದರೆ ಸೊ ಆ ಕಂಡೀಷನಲ್ಲಿ ಬಂದುಬಿಟ್ಟು ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋಲ್ಲ, ರಿವ್ಯೂಸ್ ಕಾಂಟೆಂಟ್ ಬಂದುಬಿಡುತ್ತೆ. ಓಕೆನಾ, ಇದೊಂದು ಪಾಯಿಂಟು. ಅದಾದಮೇಲೆ ಲಾಸ್ಟ್ನೇ ಪಾಯಿಂಟ್ ಬಂದುಬಿಟ್ಟು ಕಂಟೆಂಟ್ ದಟ್ ಗೆಟ್ ವ್ಯೂ ಫ್ರಮ್ ಮೋಸ್ಟ್ಲಿ ನಾನ್ ವೆರಿಯಬಲ್ ರಿಯಾಕ್ಷನ್ ಯುವರ್ ವೀಡಿಯೋಸ್ ವಿತೌಟ್ ಆಡೆಡ್ ವಾಯ್ಸ್ ಕಮೆಂಟ್ರಿ. ಓಕೆನಾ, ಸೊ ಹಿಂಗಂದರೆ ಬಂದುಬಿಟ್ಟು ಈಗ ಬೇರೆಯವ್ರ ವೀಡಿಯೋಗೆ ನೀವು ರಿಯಾಕ್ಷನ್, ಈಗ ತುಂಬ ಜನ ಬಂದುಬಿಟ್ಟು ಕೊಲ್ಯಾಬ್ರೇಷನ್ ವೀಡಿಯೋ ಮಾಡ್ತೀರಾ, ಗ್ರೀನ್ ಸ್ಕ್ರೀನ್ ವೀಡಿಯೋ ಮಾಡ್ತೀರಾ, ಇಲ್ಲಾಂದರೆ ಮೇಲೆ ಕೆಳಗೆ ಈ ಥರ ತುಂಬ ಆಪ್ಷನ್ ಇದೆಯಲ್ಲ ಶಾರ್ಟ್ಸಲ್ಲಿ, ಸೊ ಈ ಥರ ವೀಡಿಯೋಸ್ ಎಲ್ಲ ಮಾಡ್ತೀರಾ. ಬಟ್ ಇದರಲ್ಲಿ ಏನು ತಪ್ಪು ಮಾಡ್ತೀರಾ ಅಂದರೆ ತುಂಬ ಜನ ಬಂದುಬಿಟ್ಟು ಶಾರ್ಟ್ ಓಡ್ತಾ ಇದೆ ಅಂದ್ಕೊಳ್ಳಿ, ಯಾವುದಾದ್ರೂ ಒಂದು ಕಾಮಿಡಿ ಶಾರ್ಟ್ ಓಡ್ತಾ ಇದೆ, ಬಟ್ ಅವರು ವೀಡಿಯೋ ಮಾಡ್ತಾ ಇದ್ದಾರೆ, ವೀಡಿಯೋ ಮಾಡಿಬಿಟ್ಟು ನೋಡಿಕೊಂಡು ಸುಮ್ಮನೆ ಇದ್ದಾರೆ, ಸುಮ್ಮನೆ ಈ ಅಂತ ನೋಡಿ ನಗ್ತಾ ಇದ್ದಾರೆ, ಬಟ್ ಏನೂ ಹೇಳ್ತಾ ಇಲ್ಲ, ಬಾಯ್ಬಿಟ್ಟು ಏನೂ ಹೇಳ್ತಿಲ್ಲ, ಆ ವಿಡಿಯೋನ ನೋಡ್ತಿದ್ದಾರೆ, ಗ್ರೀನ್ ಸ್ಕ್ರೀನ್ ವಿಡಿಯೋ ಮಾಡ್ತಿದ್ದಾರೆ, ನೋಡಿಬಿಟ್ಟು ಏನೂ ಮಾತಾಡ್ತಿಲ್ಲ, ಈ ಅಂತ ನಗ್ತಾ ಇದ್ದಾರೆ. ಅದು ಬಿಟ್ಟರೆ ಆ ಥರ ಏನಾದರೂ ನೀವು ವೀಡಿಯೋನ ಮಾಡ್ತಾ ಇದ್ದರೆ ಇದರಿಂದ ನಿಮ್ಮದು ರಿವ್ಯೂಸ್ ಕಾಂಟೆಂಟ್ ಬಂದೇ ಬರುತ್ತೆ, ನಿಮ್ಮ ಚಾನಲ್ನು ಕೂಡ ಮಾನಿಟೈಸೇಷನ್ ಆಗೋಲ್ಲ. ನಿಮ್ಮ ಗ್ರೀನ್ ಸ್ಕ್ರೀನ್ ವೀಡಿಯೋಸ್ ಎಲ್ಲ ಮಾನಿಟೈಸೇಷನ್ ಆಗಬೇಕಂದ್ರೆ ನೀವೇನಾದರೂ ವಾಯ್ಸ್ ಕಾಮೆಂಟ್ರಿ ಕೊಡಬೇಕು, ನೀವೇನಾದರೂ ಹೇಳಬೇಕು, ರಿಯಾಕ್ಟ್ ಮಾಡಬೇಕು ಆ ವಿಡಿಯೋ ಮೇಲೆ, ಏನಾದರೂ ಹೇಳಿದ್ರೇ ಆಗ ಹೋಗ್ಬಿಟ್ಟು ನಿಮ್ಮ ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗೋದು. ಇಲ್ಲಿ ಬಂದುಬಿಟ್ಟು ಕ್ಲಿಯರಾಗಿ ಯೂಟ್ಯೂಬು ಮೆನ್ಷನ್ ಮಾಡಿದೆ ವಾಯ್ಸ್ ಕಾಮೆಂಟ್ರಿ ಅಂತ. ವಾಯ್ಸ್ ಕಾಮೆಂಟ್ರಿ ಅಂದರೆ ಏನು, ನೀವೇನಾದರೂ ಹೇಳೋದು ವಿಡಿಯೋ ಬಗ್ಗೆ, ಏನಾದರೂ ರಿಯಾಕ್ಟ್ ಮಾಡೋದು, ಅದರದ್ದು ವಿಡಿಯೋ ಬಗ್ಗೆ ಒಪಿನಿಯನ್ ಹೇಳೋದು. ಓಕೆನಾ, ಸೊ ಡೀಟೇಲಾಗಿ ನಾನು ಹೇಳಿದ್ದೀನಿ, ಎಲ್ಲ ಪಾಯಿಂಟ್ಸ್ಗಳನ್ನ ಬಂದುಬಿಟ್ಟು ನಾನು ನಿಮಗೆ ಕವರ್ ಮಾಡಿದ್ದೀನಿ ಒಂದೊಂದಾಗಿ. ಸೊ ಯಾವ್ಯಾವ ಚಾನಲ್ ಮಾನಿಟೈಸೇಷನ್ ಆಗುತ್ತೆ, ಯಾವುದಾಗಲ್ಲ, ಯಾವುದಕ್ಕೆ ಯೂಸ್ ಬರುತ್ತೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ನೀಶಲ್ಲಿ ನೀವೇನಾದರೂ ಕೆಲಸ ಮಾಡ್ತಿದ್ರೆ ಸೊ ಮಾನಿಟೈಸೇಷನ್ ಮುಂದಕ್ಕೆ ಹೋಗಿ ನೀವು ಅಳೋ ಬದಲಿ ಇವತ್ತೇ ಆ ಥರ ಚಾನಲ್ ಏನಾದರೂ ಮಾಡ್ತಾಯಿದ್ರೆ, ಆ ನೀಚಲ್ಲಿ ಏನಾದರೂ ವರ್ಕ್ ಮಾಡ್ತಿದ್ರೆ ಬಿಟ್ಬಿಟ್ಟು ಬೇರೆ ಚಾನಲ್ ಮೇಲೆ ಫೋಕಸ್ನ ಮಾಡಿ. ಗೊತ್ತಾಯ್ತಲ್ಲ ಗೈಸ್ ಯಾವ್ಯಾವುದು
ಪಾಯಿಂಟ್ಸ್ಗಳಂತ ನಿಮಗೆ ಅಂತೂ ಇದ್ರ ರಿಲೇಟೆಡ್ ಇನ್ನೂ ಡಿಟೇಲಾಗಿ ಓದ್ಕೋಬೇಕಾ ಏನಾದರೂ, ಇಲ್ಲ ನೀವೇ ಹಾಗೆ ಓದ್ಕೊಂಬಿಟ್ಟು ಅರ್ಥ ಮಾಡ್ಕೋಬೇಕಾ, ನಾನು ಹೇಳಿದ ಅರ್ಥ ಆಗಿಲ್ವಾ? ಸೊ ನಾನು ಈ ಆರ್ಟಿಕಲ್ ಏನಿದೆ ಅದನ್ನು ನಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿಂದ ಏನು ಮಾಡ್ಬೋದು, ಹೋಗಿಬಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದು ಆರ್ಟಿಕಲ್ ಓಪನ್ ಆಗುತ್ತೆ. ಸೊ ಆಗ ನೀವು ಬಂದುಬಿಟ್ಟು ಒಂದೊಂದು ಪಾಯಿಂಟ್ಸ್ನ ಬಂದುಬಿಟ್ಟು ಟೋಟಲಾಗಿ ನೋಡ್ಕೋಬೋದು. ಆ್ಯಂಡ್ ಇಲ್ಲಿ ಟೋಟಲ್ ಎಷ್ಟು ಪಾಯಿಂಟ್ ಇದೆ, 1 2 3 4 5 6 ಇದೆ, 6 to 7 ಪಾಯಿಂಟ್ಸ್ ಇದ್ದಾವೆ. ಸೊ 7 ಪಾಯಿಂಟ್ಸ್ನು ನೀವು ಓದ್ಕೋಬೋದು. ಆ್ಯಂಡ್ 7 ಬಂದುಬಿಟ್ಟು ಯಾವ ಥರ ಚಾನಲ್ ಮಾಡಿದರೆ ಮಾನಿಟೈಸೇಷನ್ ಆಗೋಲ್ಲ ಆ್ಯಂಡ್ ರಿವ್ಯೂಸ್ ಬರುತ್ತಂತ. ಸೊ ನೋಡಿ, ಡಿಟೇಲಾಗಿ ನೋಡಿ. ಆ್ಯಂಡ್ ನಂದು ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಯಾವ ಥರ ನಿಮಗೆ ಅನ್ನಿಸ್ತು, ಯಾವ ಥರ ಕಾಣಿಸ್ತು, ಇನ್ನೇನಾದರೂ ಚೇಂಜಸ್ ಮಾಡಬೇಕಾ? ಸೊ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.